ಎಲ್ಲಾನು ವಿಡಿಯೋ ಮಾಡೋದೆ. ಇಲ್ಲಿ ಅಮ್ಮ ಉಟ್ಕೊಳ್ಳಲ್ವಾ ಸಂದೆ ಸಿಂಪಲ್ ಸ್ಯಾರಿ. ಸ್ಕೂಲಿಗೆ ಚಕ್ಕರ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿತ್ ಶ್ರುತಿ. ಏನಿಲ್ಲ, ಇವತ್ತು ಸಿಂಪಲ್ಲಾಗಿ ಒಂದು ಶಾಪಿಂಗ್ ವ್ಲಾಗ್ ಮಾಡೋಣ ಅಂತ. ಇವತ್ತು ಸಂಡೇ, ಹಾಗೆಯೇ ಸ್ವಲ್ಪ ರೆಸ್ಟ್ ಎಲ್ಲ ಆಯಿತು. ಮಾರ್ನಿಂಗಿಂದ ಎಲ್ಲ ಮನೆ ಕ್ಲೀನಿಂಗು, ಹಾಗೆಯೇ ನಾವು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಔಟ್ಸೈಡ್ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬನೂ ಬಂತು, ಗೌರಿ ಹಬ್ಬನೂ ಬಂತು. ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕಿತ್ತು. ಸ್ಯಾರಿ ತೊಗೋಬೇಕಿತ್ತು, ಒಂದು ನನಗೆ, ಇನ್ನೊಂದು ನನ್ನ ತಂಗಿಗೆ. ಸೊ ಹೇಗಿದ್ದರೂ ಹೋಗ್ತಾ ಇದ್ದೀವಲ್ಲ, ಹಾಗೆಯೇ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಅಂಗಡಿಯಲ್ಲಿ ಸಿಗೋಣ, ಬನ್ನಿ. ನಾವು ಹೊರಟ್ವಿ, ಅದೇ ಟೈಮಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ವೆದರ್ ಏನು ಸೂಪರ್ ಆಗಿದೆ. ಫುಲ್ ಹೆವಿ ಮಳೆ. ಈ ಮಳೆಯಲ್ಲಿ ಕರೆಕ್ಟಾಗಿ ನಾವು ಶಾಪಿಂಗ್ ಬರೋ ಟೈಮಲ್ಲಿ ಮಳೆ ಬಂತು. ಮೇ ಬಿ ಮಳೆಗೂ ಇಷ್ಟ ಇಲ್ಲ ಅನಿಸುತ್ತೆ ನಾವು ಶಾಪಿಂಗ್ ಮಾಡೋದು. ಫಸ್ಟು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ಮಳೆ ತುಂಬ ಹೆವಿ ಬರ್ತಿದೆ. ಸೊ ಇವಾಗ ಸ್ಯಾರಿ ಕ್ಯಾನ್ಸಲ್ ಮಾಡಿಬಿಟ್ಟು ನಮ್ಮಮ್ಮರು ಒಂದು ಸ್ವೆಟರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಅದಾದಮೇಲೆ ನೋಡುವ ಸ್ಯಾರಿ ತೊಗೊಳಕ್ಕಾಗುತ್ತಾ ಇಲ್ಲ ಇವತ್ತು ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತಾ ಅಂತ. ಎಲ್ಲಾನು ವಿಡಿಯೋ ಮಾಡೋದೆ. ಮೇ ಬಿ ನಾನು ಹೇಳಿದ್ದು ದೇವ್ರಿಗೂ ಕೇಳಿಸ್ಬೇಕು ಅನಿಸುತ್ತೆ. ಮಳೆನೂ ನಿಂತೋಯ್ತು. ಇವಾಗ ತುಂಬ ದೂರ ಹೋಗಿ ತಗೊಳ್ಳೋಷ್ಟು ಎಲ್ಲ ಪೇಷನ್ಸ್ ಇಲ್ಲ, ಈಗ ಟೈಮೂ ಇಲ್ಲ. ಸೊ ಮನೆ ಹತ್ರ ಇರೋವಂಥ ಶಾಪ್ಗಳಲ್ಲೇ ನೋಡೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಬನ್ನಿ. ಹಾಯ್ ಅಂಕಲ್, ಸ್ಯಾರೀಸ್ ನೋಡೋಣ ಅಂತ. ಹಾ, ಅವಳಿಗೆ ರೆಡ್ ಬೇಕಂತ. ಹಾ, ಎಲ್ಲೋ ಇದೆಯಲ್ಲ, ಹಾಯ್ ಮಾಡಿ. ಎಷ್ಟು ಚೆನ್ನಾಗಿದೆ. ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಇದಾ ಈ ಕಲರಾ? ಲೈಟ್ ವೇಟ್ ಇದು. ಅದು ಅಮ್ಮ ಉಟ್ಕೊಳ್ಳುತ್ತಲ್ಲ ಸಿಂಪಲ್ ಸ್ಯಾರೀಸ್, ಆ ತರ ಸ್ಯಾರೀಸ್ ಇದು. ಇಲ್ಲೋಣ, ನೋಡ್ತೀನಿ. ಇರ್ತೀಯಾ? ಯಾರಿಗೆ ಕಟ್ತೀಯ ಸ್ಕೂಲಲ್ಲ? ನೋಡಿ ಯಾರ್ಯಾರಿಗೆ ಕೊಡ್ತೀಯ? ಆಫರ್. ಹಾ, ಹೇಳಿ ಅಂಕಲ್, ಹೇಳಿ ಹೇಳಿ ಹೇಳಿ. ಈ ಸ್ಯಾರಿ ಎಷ್ಟಾಗುತ್ತೆ ಹೇಳಿ? ಓಕೆ. ಏನಿದೆ ಸ್ಪೆಷಲ್ ಈ ಸ್ಯಾರಿಲಿ? ಸಿಲ್ಕು, ಬಾರ್ಡರ್, ಆಮೇಲೆ ಫುಲ್ ಡಿಸೈನ್. ಜರಿ. ಪ್ಯೂರ್ ಜರಿಯಾ? ಪ್ಯೂರ್ ಅಲ್ಲ, ಪ್ಯೂರ್ ಎಲ್ಲಿ ಬರುತ್ತೆ?
ಬರ್ಡೇ ಅಂತ. ಸ್ಕೂಲ್ ಸ್ಕೂಲ್ಗೆ ಸ್ಕೂಲಿಗೆ ಚಕ್ಕರ್. ಅಯ್ಯೋ 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 ಈ ದುಃಖ ನಾನು ಕೇಳಲ್ಲ ಅವ್ರೆ ಅಂತ. ಇಲ್ಲ ಅಳ್ಬಾರ್ದು. ಹೆಂಗವ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೇಳೋದು ನೀನು? ನನ್ ಮಗ ಅಳಲ್ಲ. ಗುಡ್ ಬೈ. ನೀವು ಹತ್ರ ನೆಕ್ಸ್ಟ್ ಟೈಮಿಂದ ಕಳ್ಸಲ್ಲ ಚಿನ್ನ. ಅವನು ಅವ್ರ ಅಮ್ಮಮ್ಮ ಬಿಟ್ಟು ಹೋದ್ರು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಪಾನಿಪುರಿ ತಿನ್ನು ಅಂದ್ರೂ ತಿನ್ನಲಿಲ್ಲ. ಅವನಿಗೆ ಹೇಗೋ ಸಮಾಧಾನ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಯಥಾ ಪ್ರಕಾರ ಎಲ್ಲೋಗಿ ಬಂದ್ರೂ ನಮ್ಮ ಕೆಲಸ ಇದ್ದೇ ಇರುತ್ತೆ. ನೆಕ್ಸ್ಟ್ ಡೇ ಸ್ಕೂಲ್ ಸ್ಟಾರ್ಟು, ಪ್ರಿಪ್ರೇಷನ್ನು. ಹಾಗೆಯೇ ಮನೆಗೆ ಬಂದು ನೆಕ್ಸ್ಟ್ ಡೇಗೆ ಏನು ಬೇಕು ಅದನ್ನೆಲ್ಲನೂ ರೆಡಿ ಮಾಡ್ಕೊಂಡ್ವಿ. ಇವತ್ತಿನ ಸಿಂಪಲ್ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.